ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಜ ವಿಜ್ಞಾನದ ವಿಷಯದ ಹಾಗೂ ನಿಮ್ಮ ಇತಿಹಾಸ ಬೋಧನಾ ವಿಷಯದಲ್ಲಿ ಬರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. 2022ರದ್ದು. ಆಲ್ರೆಡಿ ನೀವೆಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀರಿ. ಅದರ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಸಣ್ಣ ಪ್ರಯತ್ನ, ಜಸ್ಟ್ ಕ್ವೆಶನ್ಗಳ ಅನಾಲಿಸಿಸ್ ಅಷ್ಟೇ. ಇದು 10ನೇ ಪಾರ್ಟ್ 1ರಲ್ಲಿ 10 ಅಂಕದ ಪ್ರಶ್ನೆ ಇದು. ಎಕ್ಸ್ಪ್ಲೈನ್ ದ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಟ್ ಡಿಫರೆಂಟ್ ಎಜುಕೇಶನ್ ಲೆವೆಲ್ ಅಂತ ಇದೆ. ವಿವಿಧ ಶೈಕ್ಷಣಿಕ ಮಟ್ಟದಲ್ಲಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳನ್ನು ವಿವರಿಸಿ ಅಂತ. ಮೊದಲನೇದಾಗಿ ಬೋಧನಾ ಉದ್ದೇಶ ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನ ಮಾಡ್ರಿ. ಮತ್ತೆ ಈ ವಿಧಗಳನ್ನ ಮಾಡಿ, ನಿರ್ದಿಷ್ಟ ಬೋಧನೆ ಮತ್ತೆ ಸಾಮಾನ್ಯ ಬೋಧನೆ ಅಂತ ವಿಧಗಳನ್ನ ಮಾಡಿ. ಅದಾದ ಮೇಲೆ ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲಾ ಹಂತದಲ್ಲಿ ಹಾಗೂ ಕಾಲೇಜು ಹಂತದಲ್ಲಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳು ಯಾವ್ಯಾವ್ದಿರಬೇಕು ಅನ್ನುವ ವಿಚಾರವನ್ನ ನೀವು ಪಟ್ಟಿ ಮಾಡಬಹುದು. ಇನ್ನು ಎರಡನೇದು ಕ್ವಶನ್, ವಾಟ್ ಈಸ್ ದ ರಿಸೋರ್ಸ್ ಯೂನಿಟ್? ಸಂಪನ್ಮೂಲ ಘಟಕ ಅಂದ್ರೆ ಏನು ಅನ್ನೋದೊಂದು ಒಳ್ಳೆ ಕ್ವಶನ್, ತುಂಬಾ ಸುಂದರವಾಗಿ ಕೇಳಿದ್ದಾರೆ. ಹಾಗೇನೆ ಸಂಪನ್ಮೂಲ ಘಟಕದ ಹಂತಗಳನ್ನ ವಿವರಿಸಿ. ಹೌದಾ? ಈಗಾಗಲೇ ಸಂಪನ್ಮೂಲ ಘಟಕ ಅಂದ್ರೆ ಒಂದು ಘಟಕದ ಸುತ್ತ ಹೆಣೆಯಲ್ಪಟ್ಟಂತಹ ಘಟಕಕ್ಕೆ ಸಂಬಂಧಿಸಿದ ವಿಷಯಗಳು, ಚಟುವಟಿಕೆಗಳು, ಬೋಧನಾ ವಿಧಾನಗಳು ಮತ್ತು ಕಲಿಕಾ ಉಪಕರಣಗಳ ತಂತ್ರಗಳ ಒಂದು ವ್ಯಾಪಕ ಸಂಗ್ರಹ ಅಥವಾ ಒಂದು ಸಂಪನ್ಮೂಲ ಸಂಗ್ರಹ. ಅದನ್ನು ಸಂಪನ್ಮೂಲ ಘಟಕ ಎಂದು ಕರೆಯುತ್ತಾರೆ. ಇನ್ನು ಎರಡನೇ ಪ್ರಶ್ನೆ ಏನಿದೆ, ಎರಡನೇ ಭಾಗ, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಸ್ಟೆಪ್ಸ್ ಆಫ್ ರಿಸೋರ್ಸ್ ಯೂನಿಟ್. ಈಗಾಗಲೇ ಇದನ್ನ ಟೆಸ್ಟ್ ಅಲ್ಲಿ ಚೆನ್ನಾಗಿ ಅಟೆಂಡ್ ಮಾಡಿ ಬರ್ದಿದ್ದೀರಿ ನೀವೆಲ್ಲರೂ. ಮೊದಲನೇದಾಗಿ ಘಟಕದ ಶೀರ್ಷಿಕೆ, ಘಟಕದ ಮಹತ್ವ, ಘಟಕದ ವ್ಯಾಪ್ತಿ, ಘಟಕದ ಪ್ರಧಾನ ಪರಿಕಲ್ಪನೆಗಳು, ಘಟಕದ ಉಪ ಪರಿಕಲ್ಪನೆಗಳು, ಹಾಗೇನೆ ನಿರ್ದಿಷ್ಟ ಬೋಧನಾ ಉದ್ದೇಶಗಳು, ಕಲಿಕಾ ಉಪಕರಣಗಳು. ಅದಾದ್ಮೇಲೆ ವಿಷಯ ವಿಶ್ಲೇಷಣೆ, ಹಾಗೇನೆ ಘಟಕದ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಪ್ರಾರಂಭಿಕ ಚಟುವಟಿಕೆ, ಬೆಳವಣಿಗೆ ಹಂತದ ಚಟುವಟಿಕೆ ಹಾಗೂ ಮುಕ್ತಾಯ ಹಂತದ ಚಟುವಟಿಕೆಗಳು. 3 ವಿಧಗಳಲ್ಲಿ ಅದು ಬರುತ್ತೆ. ಆ ರೀತಿ ಪ್ರಯತ್ನವನ್ನು ನೀವು ಮಾಡಬಹುದು. ಅವುಗಳನ್ನೆಲ್ಲ ವಿವರಣೆ ಮಾಡಿ ಬರ್ರಿ. ಅದಾದ್ಮೇಲೆ ಮೌಲ್ಯಮಾಪನ, ಅಭ್ಯಾಸ ಗ್ರಂಥಗಳು, ಅಭ್ಯಾಸ ಚಟುವಟಿಕೆಗಳು, ಹಾಗೇನೆ ಆಧಾರ ಗ್ರಂಥಗಳನ್ನ ಅದಕ್ಕೆ ಬರೀರಿ. ನೆಕ್ಸ್ಟ್ ಮತ್ತೊಂದು ಕ್ವಶನ್, ಸೆಕೆಂಡ್ ಮೇನಲ್ಲಿ ಬರೋದಾದ್ರೆ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಇದು. ಹೌ ಡು ಯು ಡೆವಲಪ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ ಅಮಾಂಗ್ ದ ಸೆಕೆಂಡರಿ ಸ್ಕೂಲ್ ಸ್ಟೂಡೆಂಟ್ಸ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಬಹುಶಃ ಇದು ಇತಿಹಾಸ ಬೋಧನೆಯ ಒಂದು ಗುರಿ ಅಂತ ತಿಳ್ಕೊಳ್ಬೇಕು. ಯಾವುದು? ಅಭಿರುಚಿಯನ್ನ ಬೆಳೆಸೋದು. ಇಂಟ್ರೆಸ್ಟ್ ಅನ್ನೋದು ಒಂದು ಉದ್ದೇಶ, ನಿರ್ದಿಷ್ಟ ಉದ್ದೇಶವನ್ನಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಇತಿಹಾಸ ವಿಷಯದ ಬಗ್ಗೆ ಅಭಿರುಚಿಯನ್ನ ಹೇಗೆ ಬೆಳೆಸುವಿರಿ? ಉದಾಹರಣೆಗಳೊಂದಿಗೆ ವಿವರಿಸಿ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ಅಭಿರುಚಿ ಅನ್ನುವಂಥದ್ದು ಇತಿಹಾಸ ಬೋಧನೆಯ ಒಂದು ನಿರ್ದಿಷ್ಟ ಉದ್ದೇಶಗಳಲ್ಲಿ ಒಂದು. ಈ ನಿರ್ದಿಷ್ಟ ಉದ್ದೇಶವಾದಂತಹ ಅಭಿರುಚಿಯನ್ನ ಅಥವಾ ಆಸಕ್ತಿಯನ್ನ ಅಥವಾ ಇಂಟ್ರೆಸ್ಟ್ ಅನ್ನ ನಾವು ಸೆಕೆಂಡರಿ ಹಂತಗಳಲ್ಲಿ ಹೆಚ್ಚಾಗಿ ಬೆಳೆಸಲು ಪ್ರಯತ್ನ ಪಡ್ತೇವೆ, ಅಂದ್ರೆ ಹೈಸ್ಕೂಲ್ನ ವಿಭಾಗದಲ್ಲಿ. ಹಾಗಾಗಿ ಆ ದೃಷ್ಟಿ ಇಟ್ಕೊಂಡು ನೀವು ಅಭಿರುಚಿಯನ್ನ ಬಳಸುವಂತ ಸನ್ನಿವೇಶಗಳನ್ನ ಉದಾಹರಿಸ್ತಾ ಹೋಗ್ಬೇಕು. ಸಿಂಧೂ ನದಿ ನಾಗರಿಕತೆ ಪಾಠ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬೆಳೆಸೋದು ಹೇಗೆ ಅಂದ್ರೆ, ಆಗಿನ ಕಾಲದ ಆಚಾರಗಳು, ಸಂಪ್ರದಾಯಗಳು, ಪದ್ಧತಿಗಳನ್ನ, ಆಹಾರ ಕ್ರಮಗಳನ್ನ, ಜೀವನ ಶೈಲಿಯನ್ನ, ಪ್ರಸ್ತುತವಾಗಿ ನಾವು ಅನುಸರಣೆ ಮಾಡುವಂತಹ ಜೀವನ ಶೈಲಿಗಳ ಜೊತೆ ಹೋಲಿಸಿ ವಿದ್ಯಾರ್ಥಿಗಳಿಗೆ ಅವುಗಳನ್ನು ಮನವರಿಕೆ ಮಾಡಿಕೊಡೋದರ ಮೂಲಕ ಇತಿಹಾಸದ ವಿಷಯದಲ್ಲಿ
ಆಸಕ್ತಿಯನ್ನು ಬೆಳೆಸ್ಬೋದು. ಹಾಗೇನೆ ಇತಿಹಾಸ ಪಾಠ ಮಾಡಬೇಕಾದ್ರೆ ಪ್ರಸ್ತುತ ನಾವು ರಾಜ್ಯಶಾಸ್ತ್ರದ ವಿಚಾರಗಳನ್ನು ತೆಗೆದುಕೊಂಡು ಸರ್ಕಾರದ ರಚನೆ, ಸರ್ಕಾರಗಳ ಆಡಳಿತ ನೀತಿ, ಸರ್ಕಾರದ ವಿವಿಧ ಕ್ರಮಗಳು, ಕಾನೂನು ಕ್ರಮಗಳು, ರಾಜಕೀಯ ಕ್ರಮಗಳು, ಸಾಮಾಜಿಕ ಸುಧಾರಣೆಗಳು, ಇವೆಲ್ಲವುಗಳನ್ನು ಕೂಡ ಇತಿಹಾಸದ ಕೆಲವು ವ್ಯಕ್ತಿಗಳ ಉದಾಹರಣೆಗಳನ್ನು ಕೊಡೋದ್ರ ಮುಖೇನ ನಾವು ಅವರಲ್ಲಿ ಆಸಕ್ತಿಯನ್ನ ಅಥವಾ ಅಭಿರುಚಿಯನ್ನ ವ್ಯಕ್ತಪಡಿಸಬಹುದು. ಉದಾಹರಣೆ ಶ್ರೀಕೃಷ್ಣ ದೇವರಾಯನ ಗ್ರಂಥ ಮುಕ್ತ ಮೌಲ್ಯದ ಇತಿಹಾಸ ಗ್ರಂಥ ತಗೊಂಡಾಗ ಪ್ರಸ್ತುತ ಆಡಳಿತಕ್ಕೆ ಹೋಲಿಕೆ ಮಾಡಬಹುದು. ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ತಗೊಂಡಾಗ ಅದನ್ನ ಪ್ರಸ್ತುತ ದಿನಮಾನದ ರಾಜಕೀಯ ಸ್ಥಿತಿಗೆ ನಾವು ಹೋಲಿಕೆ ಮಾಡಿ ಹೇಳಬಹುದು, ಉದಾಹರಣೆಗಳನ್ನು ತಗೊಂಡಾಗ ಹೇಳಬಹುದು. ಅಥವಾ ಹಿಂದಿನ ಕಾಲದ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ವಾಸ್ತುಶಿಲ್ಪ ಕೊಡುಗೆಗಳನ್ನು ಉದಾಹರಿಸಿ ಬೇಲೂರು, ಹಳೆಬೀಡು, ಮೈಸೂರು, ಹಂಪೆ, ದೆಹಲಿ ಇತರ ಪ್ರಮುಖವಾದ ಐತಿಹಾಸಿಕ ಸ್ಮಾರಕಗಳನ್ನು ಉದಾಹರಣೆ ಮಾಡಿ ಅವರಲ್ಲಿ ಅಭಿರುಚಿನ ಬೆಳೆಸೋದಕ್ಕೆ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಈ ತರದ ಅಂಶಗಳಿದಾವೆ, ಸಾಕಷ್ಟಿದಾವೆ. ಇನ್ನು 3ನೇ ಕ್ವಶನ್, ಇತಿಹಾಸ ಪಠ್ಯಪುಸ್ತಕದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಹೌದಾ? ಇತಿಹಾಸ ಪಠ್ಯಪುಸ್ತಕದ ಪ್ರಾಮುಖ್ಯತೆ. ಇಲ್ಲಿ ನೀವು ಆ ಪ್ರಾಮುಖ್ಯತೆ ಬರೆಯೋದಕ್ಕಿಂತ ಮುಂಚಿತವಾಗಿ ಅದರ ಇತಿಹಾಸ ಪಠ್ಯಪುಸ್ತಕದ ಅರ್ಥವನ್ನ ಬರೀಬೇಕು. ಯಾವುದೇ ಒಂದು ಟೈಲ್ ಕೊಟ್ಟರಷ್ಟೇ. ಹಾಗಂದ್ರೆ ಏನು? ಇತಿಹಾಸ ಪಠ್ಯಪುಸ್ತಕವು ಇದು ಉತ್ತಮ ಸೇವಕನೇ ಹೊರತು ಒಡೆಯನಲ್ಲ. ಹೌದಾ? ಟೆಕ್ಸ್ಟ್ ಬುಕ್ ಒಂದು ಉತ್ತಮ ಸೇವಕ, ಅದು ಒಡೆಯ ಅಲ್ಲ, ಅದು ಬಾಸ್ ಅಲ್ಲ, ಅದು ನಮ್ಗೆ ಹೆಲ್ಪ್ ಮಾಡೋಕ್ಕಿರುವಂತ ವಸ್ತು. ಯಾವುದೇ ಪಠ್ಯಪುಸ್ತಕ ಆಗಲಿ ಶಿಕ್ಷಕನ ಬೋಧನೆಯ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ರೇಟಿಂಗ್ ಹೇಳ್ತಾರೆ. ಯಾವುದೇ ಪಠ್ಯಪುಸ್ತಕ ಆಗಲಿ ಶಿಕ್ಷಕನ ಬೋಧನೆಯ ಅರ್ಧ ಸಾಮಗ್ರಿ ಅವನಿಗೆ ಸಿಕ್ಬಿಡ್ತು ಟೆಕ್ಸ್ಟ್ ಬುಕ್ ಇದ್ರೆ. ಹಾಗೇನೆ ಅಷ್ಟೇ ಒಳ್ಳೆ ಇತಿಹಾಸ ಪಠ್ಯಪುಸ್ತಕ ಬೋಧನೆಗೆ ಅರ್ಧ ವಸ್ತು ಸಿಕ್ಕ ಹಾಗೇನೆ. ಆ ಹಿನ್ನೆಲೆಯಲ್ಲಿ ಅದರ ಗುಣಲಕ್ಷಣಗಳನ್ನ ಅಥವಾ ಪ್ರಾಮುಖ್ಯತೆಯನ್ನ ಹೇಳ್ಬೋದು. ಏನ್ ಪ್ರಾಮುಖ್ಯತೆ? ಇತಿಹಾಸ ಪಠ್ಯಪುಸ್ತಕ ಜ್ಞಾನದ ಭಂಡಾರ, ಮಾಹಿತಿಯ ಕಣಜ. ಹೌದಾ? ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಜ್ಞಾನವನ್ನ, ಮಾಹಿತಿಯನ್ನ ಅದು ಒದಗಿಸಿಕೊಡುತ್ತೆ. ಮತ್ತೆ ಶಿಕ್ಷಕನಿಗೆ ಮಾರ್ಗದರ್ಶಿ. ಶಿಕ್ಷಕ ಪಾಠ ಮಾಡಬೇಕಾದ್ರೆ ತರಗತಿಗೆ ಆತ ಒಂದು ಗೈಡ್, ಅದು ಶಿಕ್ಷಕನಿಗೆ ಗೈಡ್, ಅದು ಮಾರ್ಗದರ್ಶಿಯಾಗಿ ಕೆಲಸವನ್ನು ಮಾಡುತ್ತೆ. ಏನ್ ಹೇಳ್ಬೇಕು ನೀನು ತರಗತಿಗೆ ಹೋದಾಗ. ನೆಕ್ಸ್ಟ್, ಪರಿಕಲ್ಪನೆಗಳನ್ನು ಸುಲಭವಾಗಿ ಅರ್ಥೈಸೋದಕ್ಕೆ ಟೆಕ್ಸ್ಟ್ ಬುಕ್ ಸಹಾಯಕ. ಎಷ್ಟೋ ಸಾರಿ ಶಿಕ್ಷಕರು ಅದನ್ನ ಎಕ್ಸ್ಪ್ಲೇನ್ ಆಗದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ಕೊಡ್ತಾರೆ. ಆಮೇಲೆ ಟೆಕ್ಸ್ಟ್ ಬುಕ್ ಹಲವಾರು ರೀತಿಯ ಸಾಮಗ್ರಿಗಳನ್ನ, ಪೂರಕ ಸಾಮಗ್ರಿಗಳನ್ನ ಒದಗಿಸ್ಕೊಡುತ್ತೆ. ಚಿತ್ರಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಭೂಪಟಗಳಾಗಿರ್ಬೋದು, ಹಲವಾರು ದೃಶ್ಯಗಳಾಗಿರ್ಬೋದು, ಇವುಗಳನ್ನು ಒದಗಿಸ್ಕೊಡುತ್ತೆ. ಪಠ್ಯ ಪುಸ್ತಕವು ವ್ಯಕ್ತಿಗಳ ಅಥವಾ ವಿದ್ಯಾರ್ಥಿಗಳ ಜ್ಞಾನ ಭಂಡಾರವನ್ನು ಹೆಚ್ಚಿಸುತ್ತೆ. ಈ ತರದ ಹಲವಾರು ಕಾರಣಗಳನ್ನು ಇಟ್ಕೊಂಡು ನೀವೇನ್ ಮಾಡ್ಬೋದು, ಟೆಕ್ಸ್ಟ್ ಬುಕ್ ನ ಒಂದು ಪ್ರಾಮುಖ್ಯತೆಯನ್ನು ಬರೀಬಹುದು. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ಗೆ ಬರೋಣ. ಆಲ್ರೆಡಿ ಇದನ್ನು ಕೂಡ ನೀವು ಮಾಡಿದ್ದೀರಿ. ಇತಿಹಾಸ ಪಠ್ಯದಿಂದ ನಿಮ್ಮ ಆಯ್ಕೆಯ ಒಂದು ವಿಷಯಕ್ಕೆ ನೀಲನಕ್ಷೆಯನ್ನು ತಯಾರಿಸಿ. ನಾನು ಸುಲಭವಾಗಿ ಹೇಳ್ಬಿಡ್ತಿದ್ದೆ, ನೀವು ಹೆಂಗೋ ಟೆಸ್ಟ್ ಅಲ್ಲಿ ಮಾಡಿದ್ದೀರಿ ಅದನ್ನೇ ಬರ್ದ್ಬಿಡಿ ಅಂತ. ಆಗುತ್ತಾ ಬರೆಯೋದಕ್ಕೆ? ಇಲ್ಲ. ಯಾಕೆಂದ್ರೆ ಇಲ್ಲಿ ಕೇಳಿರೋದು ಇತಿಹಾಸ ಪಠ್ಯ ಕೇಳಿದ್ದಾರೆ. ಯಾಕಂದ್ರೆ ನೀವು ಭೂಗೋಳ ಮಾಡಿದಿರಿ, ರಾಜ್ಯಶಾಸ್ತ್ರ ಮಾಡಿದಿರಿ, ಹೌದಾ, ಅರ್ಥಶಾಸ್ತ್ರ ಮಾಡಿದಿರಿ, ಯಾರು ಹಿಸ್ಟ್ರಿ ಮಾಡಿದಿರಿ ಅವ್ರು ಬರೀಬಹುದು. ಬಟ್ ಇಲ್ಲಿರೋದು ಇತಿಹಾಸ ಪಠ್ಯದಿಂದನೇ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡಿಕೊಂಡು ಒಂದು ವಿಷಯಕ್ಕೆ ನೀಲನಕ್ಷೆ. ನೀಲನಕ್ಷೆ ಅಂದ್ರೆ ಮೊದಲನೇದಾಗಿ 3 ಕೋಷ್ಟಕ ಹಾಕಬೇಕು. ನಂತರ ನೀಲನಕ್ಷೆಯನ್ನು ಹಾಕಬೇಕು. ಉದ್ದೇಶವಾರು ಕೋಷ್ಟಕ ಹಾಕಬೇಕು, ವಿಷಯವಾರು ಕೋಷ್ಟಕ ಹಾಕಬೇಕು, ಪ್ರಶ್ನಾವಾರು ಕೋಷ್ಟಕ ರೆಡಿ ಮಾಡಬೇಕು. ಅದಾದ್ಮೇಲೆ ನೀಲನಕ್ಷೆಯನ್ನು ರೆಡಿ ಮಾಡಬೇಕು. ಟೈಮ್ ಬಹಳ ತಗೊಳುತ್ತೆ, ಬಟ್ ಇದನ್ನ ನೋಡಿ ನೀವು ಮಾಡ್ತೀವಿ ಅನ್ನೋರು ಇದನ್ನ ಅಟೆಂಡ್ ಮಾಡಿ. ನೀಲನಕ್ಷೆಯನ್ನು ತಯಾರಿಸಿ. ನೀಲನಕ್ಷೆ ಅಂದ್ರೆ ಏನು? ಇದು 3 ಆಯಾಮದ ನಕ್ಷೆ ಅಂತ.
ಶಿಕ್ಷಕ ಪ್ರಶ್ನೆ ಪತ್ರಿಕೆಯನ್ನ ರಚಿಸುವ ಸಲುವಾಗಿ ಆಯ್ಕೆ ಮಾಡಿಕೊಂಡಂತ ಒಂದು ನಕಾಶೆ, ಒಂದು ಮಾರ್ಗಸೂಚಿ, ಒಂದು ಕೈಪಿಡಿ ಅಂತ ಹೇಳ್ಬೋದು. 3 ಆಯಾಮಗಳು ಅಂದ್ರೆ ಉದ್ದೇಶಗಳು, ವಿಷಯಗಳು, ಪ್ರಶ್ನೆಗಳು. ಆ ರೀತಿ ರೆಡಿ ಮಾಡಿ. ಓಕೆ, 5ನೇ ಕ್ವಶನ್ಗೆ ಬರೋಣ. ವಾಟ್ ಈಸ್ ಸೋರ್ಸ್ ಮೆಥಡ್? ಲಿಸ್ಟ್ ಔಟ್ ಇಟ್ಸ್ ಮೆರಿಟ್ಸ್ ಅಂಡ್ ಲಿಮಿಟೇಷನ್ಸ್. ಇಲ್ಲಿ ಮೂಲಾಧಾರಗಳು ಯಾವುದು ಅಂತ ಕೇಳೇ ಇಲ್ಲ. ನೀವು ಗೋಜಿಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಹೌದಾ? ಏನ್ ಕೇಳಿದ್ದಾರೆ? ಮೂಲಾಧಾರ ಪದ್ಧತಿ ಅಂದ್ರೆ ಏನು? ಇತಿಹಾಸ ಬೋಧನೆಗೆ ಲಭ್ಯವಿರಬಹುದಾದ ಮೂಲ ಆಧಾರಗಳನ್ನ ಬಳಕೆ ಮಾಡಿಕೊಂಡು ಬೋಧಿಸುವ ಪದ್ಧತಿಗೆ ಮೂಲಾಧಾರ ಪದ್ಧತಿ ಎಂದು ಕರೆಯುತ್ತಾರೆ. ಇದು ಇತಿಹಾಸದಲ್ಲಿ ಹೆಚ್ಚು ಪ್ರಚಲಿತ. ಅದಕ್ಕೆ ನೀವು ಆಧಾರಗಳನ್ನು ಮೆನ್ಷನ್ ಮಾಡ್ಬೋದು ಬೇಕಾದ್ರೆ. ಎಕ್ಸಾಂಪಲ್, ಪ್ರಾಕ್ತನ ಆಧಾರಗಳು, ಸಾಹಿತ್ಯಿಕ ಆಧಾರಗಳು, ಶಾಸನಗಳು, ನಾಣ್ಯಗಳು ಮೆನ್ಷನ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಅದನ್ನೇ ಡೀಟೇಲ್ ಆಗಿ ಬರೀಬಾರ್ದು. ಈ ಪದ್ಧತಿಯ ಅನುಕೂಲ ಮತ್ತು ಮಿತಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅನುಕೂಲ ಏನು? ವಸ್ತುನಿಷ್ಠ ಕಲಿಕೆ ಆಗುತ್ತೆ, ಪ್ರತ್ಯಕ್ಷ ಕಲಿಕೆ ಆಗುತ್ತೆ, ನೈಜ ಕಲಿಕೆ ಆಗುತ್ತೆ, ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ, ಆಧಾರಗಳನ್ನ ಬಳಕೆ ಮಾಡಿಕೊಂಡ್ರೆ. ಹೌದಾ? ಏನೋ ಆಧಾರಗಳಿದೆ ಅಂದ್ರೆ ನಂಬಿಕೆ ಜಾಸ್ತಿ ಆಗುತ್ತೆ, ಕಲಿಕೆ ಆಸಕ್ತಿದಾಯಕವಾಗುತ್ತೆ, ಕಲಿಕೆ ಶಾಶ್ವತವಾಗಿ ಇರುತ್ತೆ, ವಿಷಯದ ನೇರ ತುಲನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ, ವಿಷಯದ ವಿಮರ್ಶೆ ಮಾಡಿ ನೋಡಲು ಸಾಧ್ಯತೆ ಆಗುತ್ತೆ, ವ್ಯಕ್ತಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹೀಗೆ ಈ ಅಂಶಗಳನ್ನು ನಾವು ಅನುಕೂಲಗಳನ್ನಾಗಿ ಪಟ್ಟಿ ಮಾಡ್ತಾ ಹೋಗ್ಬೋದು. ಹಾಗೆ ಮಿತಿಗಳು ಕೂಡ ಇದೆ. ಯಾವುದೇ ಒಂದು ವಿಷಯಕ್ಕೆ ಮಿತಿನೇ ಇರುತ್ತೆ. ಏನು ಮಿತಿ? ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಎಲ್ಲಾ ವಿಷಯಕ್ಕೂ, ಎಲ್ಲಾ ಘಟಕಕ್ಕೂ ಆಧಾರಗಳು ಸಿಗೋದಿಲ್ಲ. ಸಿಕ್ಕಂತ ಆಧಾರಗಳು ಪ್ರಾಥಮಿಕವಾಗಿ ಅನುಷಂಗಿಕವಾಗಿರೋದಿಲ್ಲ, ಒಪ್ಪಿಗೆ ಆಗಿರೋದಿಲ್ಲ. ಮೂಲಾಧಾರಗಳು ನೈಜತೆಯನ್ನೇ ವ್ಯಕ್ತಪಡಿಸುತ್ತವೆ ಎಂಬುದಕ್ಕೆ ನಂಬಿಕೆ ಇಲ್ಲ. ತರಗತಿಯ ಶಿಕ್ಷಕನಿಗೆ ಸರಳವಾಗಿ ಮೂಲಾಧಾರವನ್ನ ಬೋಧನೆ ಮಾಡ್ಲಿಕ್ಕೆ ಆಗಲ್ಲ, ಬಳಕೆ ಮಾಡ್ಲಿಕ್ಕೆ ಆಗಲ್ಲ, ಸಿಗಲ್ಲ, ತೊಂದರೆಗಳಿರುತ್ತೆ. ಶಿಕ್ಷಕರ ಆಸಕ್ತಿಯ ಕೊರತೆ ಆಗ್ಬೋದು, ವಿದ್ಯಾರ್ಥಿಗಳ ಆಸಕ್ತಿಯ ಕೊರತೆ ಆಗ್ಬೋದು. ಈ ರೀತಿಯಾದ ಪಟ್ಟಿಗಳನ್ನು ಬೇಕಾದ್ರೆ ನೀವು ಮಾಡಬಹುದು. ಇನ್ನು 6ನೇ ಲೈನ್ ನಾನು ಬಹಳ ಸರಳವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಇದು ವಿಡಿಯೋವನ್ನು ನೀವೆಲ್ಲ ರೆಫರ್ ಮಾಡಿ. ಇಂಪಾರ್ಟೆನ್ಸ್ ಆಫ್ ಮಾಸ್ ಮೀಡಿಯಾ ಅಂಡ್ ಟೀಚಿಂಗ್ ಹಿಸ್ಟರಿ ಅಂಡ್ ಪೊಲಿಟಿಕಲ್ ಸೈನ್ಸ್. ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನೆಯಲ್ಲಿ ಸಮೂಹ ಮಾಧ್ಯಮಗಳ ಪ್ರಾಮುಖ್ಯತೆ. ಸಮೂಹ ಮಾಧ್ಯಮಗಳಂದ್ರೆ ಏನು? ಸಮೂಹ ಮಾಧ್ಯಮಗಳು ಯಾವ್ಯಾವ್ದಿದೆ? ಉದಾಹರಣೆಯನ್ನು ಫಸ್ಟ್ ಕೊಡಿ. ಸಮೂಹ ಮಾಧ್ಯಮಗಳು ಅಂದ್ರೆ ಏನು? ಏಕಕಾಲದಲ್ಲಿ ಸಾವಿರಾರು ಜನತೆಗೆ ಮಾಹಿತಿಯನ್ನ ತಲುಪಿಸುವಂತ ಅಂಶಗಳಿಗೆ ನಾವೇನಂತ ಹೇಳ್ತೀವಿ? ಸಮೂಹ ಮಾಧ್ಯಮಗಳು. ಅದಕ್ಕೆ ಟಿವಿ, ಚಲನಚಿತ್ರ, ವೃತ್ತಪತ್ರಿಕೆಗಳು, ಇವಾಗ ಕಂಪ್ಯೂಟರ್, ಇಂಟರ್ನೆಟ್ ಇವೆಲ್ಲ ಬಂದಿದೆ. ಉದಾಹರಣೆ ತಗೊಳ್ಳಿ. ಓಕೆ, ಅದರ ಜೊತೆ ಪ್ರಾಮುಖ್ಯತೆ ಅಂತ ಬಂದಾಗ ಇತಿಹಾಸ ಮತ್ತು ರಾಜ್ಯಶಾಸ್ತ್ರಕ್ಕೆ ಏನ್ ಮಾಡುತ್ತೆ? ಕಲೆ ವಾಸ್ತುಶಿಲ್ಪದ ಬಗ್ಗೆ ಬೆಳಕು ಚೆಲ್ಲುತ್ತೆ, ಐತಿಹಾಸಿಕ ಸಂಶೋಧನೆ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ ಸಮೂಹ ಮಾಧ್ಯಮಗಳು. ಹೌದಾ? ಐತಿಹಾಸಿಕ ಸಾಮಾಜಿಕ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ, ರಾಜರ ಅರಮನೆಗಳ, ರಾಜಧಾನಿಗಳ ಮಹತ್ವವನ್ನು ತಿಳಿಸುತ್ತೆ. ಯಾವುದೇ ಆಗಲಿ ದೃಶ್ಯದ ರೂಪದಲ್ಲಿ ಪ್ರಭಾವ ಬೀರುತ್ತೆ. ಈ ಥರದ ಪ್ರಾಮುಖ್ಯತೆಗಳನ್ನು ನೀವು ಬರಿಬಹುದು. ಅದು ಯಾವುದೇ ತೊಂದರೆಗಳಿಲ್ಲ. ಇನ್ನು 3rd ಮೇನಿಗೆ ಬರ್ತೀನಿ. 3 ಪ್ರಶ್ನೆಗಳಿಗೆ ಕೇಳಿದ್ದಾರೆ ಯಾವುದಕ್ಕಾದ್ರೂ. ಸಾಮಾಜಿಕ ಸಮಸ್ಯೆಗಳನ್ನ ಬೋಧಿಸಲು ನೀವು ಚರ್ಚಾ ವಿಧಾನವನ್ನು ಹೇಗೆ ಬಳಸಿಕೊಳ್ಳುವಿರಿ? ಹೌ ಡು ಯು ಯೂಸ್ ದ ಡಿಸ್ಕಷನ್ ಮೆಥಡ್? ಇಲ್ಲಿ ನೇರವಾಗಿ ಬರಿಬೇಕಾಗಿರೋದೇ ನೀವು ಡಿಸ್ಕಷನ್ ಮೆಥಡ್ ಬಗ್ಗೆನೇ ಬರಿಬೇಕು. ಹೌದಾ? ಏನು ಅದ್ರ ಬಿಟ್ಟರೆ ಬೇರೆ ಅಂಶಗಳು ಯಾವುದೂ ಇಲ್ಲ ಅಲ್ಲಿ. ಹಾಗಾಗಿ ಆ ದೃಷ್ಟಿಯಲ್ಲಿ ವಿಧಾನಗಳನ್ನ ನೀವು ಬಳಕೆ ಮಾಡಿ ಬರೀರಿ. ಚರ್ಚಾ ವಿಧಾನ ಅಂದ್ರೆ ಏನು? ಅದರ ಹಂತಗಳು ಹೇಗಿರಬೇಕು? ಸಿದ್ಧತೆ ಇರಬೇಕು, ಚರ್ಚೆ ನಿರ್ವಹಣೆ ಇರಬೇಕು, ಅದರ ಮೌಲ್ಯಮಾಪನ ಇರಬೇಕು, ಹಾಗೇನೆ ಅನುಸರಿಸುವಿಕೆ ಇರಬೇಕು. ಇಲ್ಲಿ ಟಾಪಿಕ್ ಕೊಟ್ಟೇ ಬಿಟ್ಟಿದ್ದಾರೆ ಅವರು. ಸಾಮಾಜಿಕ ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆ ಅಂತಾನೆ ತಗೊಳ್ಳಿ. ವಿಷಯ ಸಾಮಾಜಿಕ ಸಮಸ್ಯೆ. ಅದನ್ನು ಹೇಗೆ ಬೋಧಿಸ್ತೀರಿ?
ಓಕೆ, ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸಾಮಾಜಿಕ ಸಮಸ್ಯೆಯನ್ನು. ಅದನ್ನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿ ಸಾಮಾಜಿಕ ಸಮಸ್ಯೆಗಳ ಬಗೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ, ವಿಚಾರನ ಹುಡುಕಲಿಕ್ಕೆ, ಸಂಗ್ರಹಿಸಲಿಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀವಿ. ಆ ನಂತರ ಅದನ್ನು ಕಾರ್ಯನಿರ್ವಹಣೆ ಮಾಡ್ತೀವಿ. ಓಕೆ, ಈ ರೀತಿಯಾಗಿ ಅದರ ವಿಧಾನವನ್ನು ಹೇಗೆ ಬಳಸ್ಕೊಳ್ತಿರೋದಕ್ಕೆ ಬರೀಬೇಕು. ಇನ್ನು ಉಪನ್ಯಾಸ ವಿಧಾನದ ಹಂತಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸುಲಭವಾಗಿ ಉಪನ್ಯಾಸ ವಿಧಾನ ಅಂದರೆ ಏನು ಅಂತ ಬರೀರಿ. ಶಿಕ್ಷಕನ ಟಿಪ್ಪಣಿಯಿಂದ ವಿದ್ಯಾರ್ಥಿಗಳ ಟಿಪ್ಪಣಿಗೆ ವಿಷಯಗಳ ವರ್ಗಾಂತರ, ಅದನ್ನು ಉಪನ್ಯಾಸ ವಿಧಾನ ಎಂದು ಕರೀತಾರೆ. ಅಥವಾ ಒಬ್ಬ ಶಿಕ್ಷಕ ಒಂದು ವಿಷಯದ ಬಗ್ಗೆ ಸುದೀರ್ಘವಾಗಿ, ಅರ್ಥಗರ್ಭಿತವಾಗಿ, ವ್ಯವಸ್ಥಿತವಾಗಿ, ಉದ್ದೇಶಪೂರ್ವಕವಾಗಿ ವಿಷಯಗಳನ್ನ ವಿವರಿಸುವಂತ ಕ್ರಮಕ್ಕೆ ಉಪನ್ಯಾಸ ವಿಧಾನ ಅಂತ ಕರೀತಾರೆ. ಇದನ್ನ ಚಾಕ್ ಅಂಡ್ ಟಾಕ್ ಮೆಥಡ್ ಅಂತ ಕರೆದಿದ್ದಾರೆ. ಚಾಕ್ ಅಂಡ್ ಟಾಕ್ ಮೆಥಡ್ ಅಂತಲೂ ಕೂಡ ಕರೀತಾರೆ. ಹಂತಗಳೇನು? ಉಪನ್ಯಾಸದ ಸಿದ್ಧತೆ, ಚರ್ಚಾ ವಿಧಾನಕ್ಕೆ ಏನು ಬರುತ್ತೋ ಅದು ಬರುತ್ತೆ. ಉಪನ್ಯಾಸದ ಸಿದ್ಧತೆ, ಉಪನ್ಯಾಸದ ವಿವರಣೆ ಮೀನ್ಸ್ ಪ್ರಸ್ತುತಪಡಿಸೋದು, ಉಪನ್ಯಾಸದ ಮೌಲ್ಯಮಾಪನ, ಹಾಗೇನೆ ಉಪನ್ಯಾಸದ ಅನುಸರಣೆ. ಇವು 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದರೆ ಸಾಕು. ನೆಕ್ಸ್ಟ್ 9ನೇ ಕ್ವಶನ್ ಇದೆ. ಸ್ವಯಂ ಆಡಳಿತವನ್ನು ಕಲಿಸುವ ಮೂಲಕ ನೀವು ನಾಗರಿಕ ಪ್ರಜ್ಞೆಯನ್ನು ಹೇಗೆ ಅಭಿವೃದ್ಧಿಪಡಿಸುತ್ತೀರಿ? ನಮಗೆ ಗೊತ್ತಿರಬೇಕು, ಸ್ಥಳೀಯ ಸ್ವಯಂ ಆಡಳಿತ ಅನ್ನೋದು ಪೌರನೀತಿ ಅಥವಾ ರಾಜ್ಯಶಾಸ್ತ್ರದ ಒಂದು ವಿಷಯದ ಭಾಗ. ಹಾಗಾಗಿ ನಾವು ಅದನ್ನು ಹೇಳಬೇಕಾದ್ರೆ ಬಹುಶಃ ಇದು ಒಂದು ಸಮಾಜ ವಿಜ್ಞಾನ ಅಥವಾ ಪೌರನೀತಿ ಅಥವಾ ರಾಜ್ಯಶಾಸ್ತ್ರದ ಒಂದು ಗುರಿ ಅಂತ ಹೇಳಬೇಕು. ಅದರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಬೆಳೆಸೋದು ಒಂದು ಗುರಿ. ಹಾಗಾಗಿ ಸ್ವಯಂ ಆಡಳಿತದ ಬಗ್ಗೆ, ಅದರ ರಚನೆ ಹೇಗಾಗುತ್ತೆ, ಅದರ ಅನುಕೂಲಗಳು ಏನು, ಅದರಿಂದ ನಾಗರಿಕರಿಗೆ ಏನೇನು ಅನುಕೂಲ ಆಗುತ್ತೆ, ಸ್ಥಳೀಯ ಸ್ವಯಂ ಆಡಳಿತದಿಂದ ನಾವೇ ಪಾಲ್ಗೊಳ್ಳೋದ್ರಿಂದ ಮಕ್ಕಳಿಗೆ ಯಾವ ರೀತಿಯ ಪ್ರಜ್ಞೆ ಬರುತ್ತೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ನಾವು ಈ ಅಂಶವನ್ನು ಹೇಳೋ ಪ್ರಯತ್ನವನ್ನು ಮಾಡಬೇಕು. ಓಕೆ, ಇನ್ನು 10ನೇ ಕ್ವಶನ್. ಲಿಸ್ಟ್ ಔಟ್ 8 ಲರ್ನಿಂಗ್ ಏಡ್ಸ್ ಟು ಟೀಚ್ ದ ಯೂನಿಟ್ ವಿಜಯನಗರ ಎಂಪೈರ್. ವಿಜಯನಗರ ಎಂಪೈರ್ ಇಂದ ಅಷ್ಟೇ ಬರೀರಿ. ಬಹಳಷ್ಟು ಜನ ನೋಡಿದ್ದೀನಿ ನಾನು. ವಿಜಯನಗರ ಸಾಮ್ರಾಜ್ಯ ಅಂತ ಕೊಟ್ಟಾಗ ಅದನ್ನೇ ರಿಲೆವೆಂಟ್ ಆಗಿರೋದನ್ನು ಬರೀಬೇಕು. ವಿಷಯ ಯಾವುದು? ಸಮಾಜ ವಿಜ್ಞಾನ. ಘಟಕ ವಿಜಯನಗರ ಸಾಮ್ರಾಜ್ಯ. ಹೆಡ್ಡಿಂಗು ಕಲಿಕೋಪಕರಣಗಳು. ವಿಜಯನಗರ ಸಾಮ್ರಾಜ್ಯಕ್ಕೆ ಭಾರತದ ನಕ್ಷೆ, ಕರ್ನಾಟಕದ ನಕ್ಷೆ ಸುಲಭವಾಗಿದ್ದಾವೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಗಡಿರೇಖೆಯ ನಕ್ಷೆ 3. ಆಮೇಲೆ ಕಾಲ್ಪನಿಕ ಚಿತ್ರಗಳು ಯಾವುದಾದ್ರೂ ಇದ್ರೆ ಅದನ್ನು ಬಳಕೆ ಮಾಡಿ. ಆಮೇಲೆ ಹರಿಹರ ಮತ್ತು ಬುಕ್ಕರಾಯ, ಹಾಗೆಯೇ ಅವರ ಲಾಂಛನ, ಹಾಗೆಯೇ ದೇವಾಲಯಗಳ ಚಿತ್ರಗಳು ಸಾಕಷ್ಟು ಸಿಗುತ್ತೆ. ಕೃಷ್ಣ ದೇವರಾಯ, ಕಾಲ್ಪನಿಕ ಚಿತ್ರಗಳಿಗಿಂತ ಈಗಿನ ಚಿತ್ರಗಳನ್ನೇ ನೀವು ಬಳಕೆ ಮಾಡಬಹುದು. ಓಕೆ, ಇದಿಷ್ಟು ಪಟ್ಟಿ ಮಾಡಿ. ಇನ್ನು ಕೊನೆಯ ಕ್ವಶನ್ ಏನು? ರೈಟ್ 8 ಇನ್ಸ್ಟ್ರಕ್ಷನಲ್ ಅಬ್ಜೆಕ್ಟಿವ್ಸ್ ಫಾರ್ ದ ಯೂನಿಟ್ ಬುದ್ಧಿಸಮ್ ಆರ್ ಶಿವಾಜಿ ಅಂತ ಕೇಳಿದ್ದಾರೆ. ಯಾವುದಕ್ಕಾದರೂ ಬರೀಬಹುದು ನೀವು. ಬೌದ್ಧ ಮತಕ್ಕಾದರೂ ಬರೀರಿ, ಶಿವಾಜಿಗಾದರೂ ಬರೀರಿ. ಹೆಡ್ಡಿಂಗ್ ಹಾಕ್ರಿ. ಫಸ್ಟ್ ಬೋಧನಾ ಉದ್ದೇಶ, ಘಟಕ ವಿಷಯ ಸಮಾಜ ವಿಜ್ಞಾನ, ಘಟಕ ಬೌದ್ಧ ಮತ ಅಥವಾ ಶಿವಾಜಿ, ಯಾವುದು ಒಂದನ್ನು ಬರೀರಿ. 8 ಅಂದರೆ ಜ್ಞಾನಕ್ಕೆ2, ತಿಳುವಳಿಕೆಗೆ2, ಅನ್ವಯಕ್ಕೆ2, ಹಾಗೆಯೇ ಸ್ಕಿಲ್ಲಿಗೆ 2 ಉದ್ದೇಶಗಳನ್ನು ಬರೀರಿ. 8 ಅಂದರೆ ಅದೇ ಅರ್ಥಕ್ಕೆ ಹೇಳಿದ್ದಾರೆ ಅವರು. ಜ್ಞಾನಕ್ಕೆ2, ತಿಳುವಳಿಕೆಗೆ2 ಮತ್ತೆ ಅನ್ವಯಕ್ಕೆ2, ಹಾಗೆಯೇ ಕೌಶಲ್ಯಕ್ಕೆ2. ಇದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಇನ್ನು ವಿಚಾರವನ್ನು ಮುಂದೆ ನಾನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ.